ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದ್ದ ಫಲಗಳೆಲ್ಲ ಇಲ್ಲಿಗೆ ಬರುವಾಗ ನನ್ನ ಹೊಟ್ಟೆ ಚುರುಕನ್ನು ಇಲ್ಲಿವರೆಗೆ ಹಸಿವಿರಲಿಲ್ಲ ನನಗೆ. ಇಲ್ಲಿಗೆ ಬರುವಾಗ ಹಸಿವೆ ಆಗುತ್ತದೆ. ಹಣ್ಣು ಬೇಕಾದ ಹಣ್ಣು ಕಾಯಿ ಬೆಳೀತು, ಈಗ ತಾನೇ ಹಣ್ಣಾಗಿ ಕೆಳಗೆ ಬೀಳ್ತದೋ ಎನ್ನುವ ಹಾಗಿದೆ. ಹೌದೌದು, ಅದನ್ನೆಲ್ಲ ಹಿಡಿದು ಕೊಯ್ದು ತಿಂದ ಹಾಗಾಯಿತು. ಹೊಟ್ಟೆ ಕೈ ಬೀಸಿ ಕರೆಯುತ್ತಾ ಇದ್ದ ಬಾ ಬಾ ನನ್ನ ನನಗೆ ಮರ ಇಬ್ಬರ ಮುಖಗಳು ಮಂಗನಾಗೆ ಉಂಟು. ಅಣ್ಣ ಮೇಲಿರುವಂತ ನಮ್ಮನ್ನು ಉದ್ದೇಶಿಸಿ ಇವುಗಳು ಏನು ಆಡ್ತಾ ಇದ್ದಾರೆ. ಆಡುದಾಗ ನಾವು ಕೆಳಗಿದೆ ತುಂಬಾ ಮಾತಾಡೋದು ಎಲ್ಲ ನೀವು ಮುರ್ತದ ಅದನ್ನೇ ನಾವು ಕೇಳುವುದು. ನಿಮ್ಮದು ಶರೀರವ ಕಬ್ಬಿಣವು ಅಷ್ಟಷ್ಟು ದೊಡ್ಡ ಗಾತ್ರ ಮರಗಳನ್ನು ಒಂದೇ ಬೆರಳಿಂದ ಕಿತ್ತು ಬಿಸಾಡ್ತಿದ್ದಾದಾಗ ಎಂತದ್ದು ಮಾರಾಯ ಎಂತದ್ದು ಬೇಕಾ? ಅಲ್ಲ ಮರ ಕೀಳುವ ಬೇಕಾ? ಬೇಡ, ಮರ ಕೀಳ್ತೇವೆ ನಿನ್ನ ಅಪ್ಪನ ಕೇಳ್ತೇವಂತ ಭಾವಿಸಬೇಡ. ನನ್ನ ಅಪ್ಪಂದೆ ಅಣ್ಣ ಯಾರು ಹೇಳಿದ್ದು? ರಾಮದೇವರದ್ದು ಈ ಪ್ರಪಂಚವಿಲ್ಲ. ಈ ಉದ್ಯಾನವನ್ನು, ಈ ಹೂವಿನ ತೋಟವನ್ನು, ಈ ಹಣ್ಣಂಪಲ ತೋಟವನ್ನು ಬೆಳೆಸಬೇಕು ಅಂತ ಆದ್ರೆ ನಾವೆಲ್ಲರೂ ಕಷ್ಟಪಟ್ಟಿದ್ದೇವೆ. ಯಾರು ನೆಟ್ಟು ಬೆಳೆಸಿದ್ದು? ಹೌದು, ನಮಗೆ ಹೊಟ್ಟೆ ತುಂಬಿಸುವುದಕ್ಕಾಯ್ತು. ಯಾರೋ ನೆಟ್ಟು ಬೆಳೆಸಿದ್ದು. ಇದು ಊರು ಯಾವುದು ಗೊತ್ತಾ? ಊರಿಗೆ ಬೆಂಕಿ ಇವನ ಶರೀರವನ್ನು ನೋಡುವಾಗ ಇವ ಕೆಲಸ ಮಾಡಿದವರಾಗಿದ್ದ. ಅವ ಕೆಲಸ ಮಾಡಿ ಹಾಗಾದ್ದು. ಇದು ನಮ್ಮದಾದ ನೀವು ಎಷ್ಟು ಬೇಕಾದ್ರೂ ತಿಂದಿರಿ. ಅಪರೂಪಕ್ಕಾದ್ರೂ ಒಂದೊಂದು ದಿವಸ ಮಾಡಿ ನಮ್ಮ ತೋಟ ಅಂತ ಆದ್ರೆ ಎಷ್ಟು ಬೇಕಾದ್ರೂ ತಿಂದಿ. ನಮ್ಮದಲ್ಲ, ನಮಗೆ ತೋಟವೇ ಇಲ್ಲ, ನಮ್ಮದಿದೆ. ನಿನ್ನದಾದ್ರೆ ಹೌದು, ಅದು ಇಲ್ಲ ನಿನ್ನ ಕಾರಣ ಹೇಳು. ಯಜಮಾನ್ರೆ ಗೊತ್ತಾದ್ರೆ ಉಂಟಲ್ಲ, ನಮ್ಮ ಬೆನ್ನಿಗೆ ನಾಳೆ ಹಾಳೆ ಕಟ್ಟಬೇಕು. ನಿನ್ನ ಯಜಮಾನರನ್ನ ಕುಂಬಳ ಯಾರ ಬಗ್ಗೆ ಬೇಕಾದ್ರೂ ಮಾತಾಡಿ ಮಂಗ. ಯಜಮಾನ್ರದ್ದು ಮಾತಾಡಿದ್ರೆ ಅಣ್ಣ ಅದಲ್ಲ, ಈಗ ಹಲಸಿನಕಾಯಿ ಹಾಗೆ ಇರ್ಬೇಕು. ನಿಮ್ಮ ಅಂಗಡಿಗಳಿಗೆ ಅಂತರ್ಜಾಲ ಇದು ಊರು ಯಾವ್ದು ಗೊತ್ತಾ? ಪರಮ ಪವಿತ್ರವಂತ ದ್ವಾರಕೆ. ಅದಕ್ಕೆ ನೀವು ಸೇರಿಸುವುದಕ್ಕೆ ಪರಮ ಪವಿತ್ರ ಅಂತ. ಅದು ವಿಷಯ ಇದ್ದದ್ದು. ಪರಮ ಪವಿತ್ರವಾದ ನಗರ ಒಂದು ಭೂಲೋಕದಲ್ಲಿ ಇದ್ದಾರೆ, ಅದು ಅಯೋಧ್ಯೆ. ಅದೆಲ್ಲ ನಮಗೆ ಗೊತ್ತಿಲ್ಲ. ನಮ್ಮನ್ನೆಲ್ಲ ಹೇಳು. ಜನ್ಮಭೂಮಿಯಾದಂತ ಅಯೋಧ್ಯೆ ಒಂದು ಪರಮ ಪವಿತ್ರ. ಯಾವ ನಿನ್ನ ಅಯೋಧ್ಯೆ ನಮ್ಮ ದ್ವಾರಕೆ ನಮ್ಮನ್ನು ಹೇಳುವ ಕೇಳುವ ಬಗ್ಗೆ ಮಾತಾಡಲು ಅಲ್ಲಿ ಹೇಳಿದ್ದೇನೆ. ನಮ್ಮ ಯಜಮಾನರಿದ್ದಾರೆ, ಅವರು ಸಾಮಾನ್ಯರಲ್ಲ. ನಮ್ಮೆಲ್ಲ ಕೊಡುಗೆ ದಾನಿ ಬಲರಾಮ ದೇವರ. ಇವರಿಗೆ ದ್ವಾರಕೀಶದ ಹೆಸರು ಹೇಳಿದ್ರೆ ಆಗುದಿಲ್ವಾ ಅಂತ. ನಮ್ಮ ದ್ವಾರಕೀಶ ದ್ವಾರಕೀಶ ಹೇಗೆ ಕುಂಟನ ಅಲ್ಲ ಸಡಗಟ್ಟು ಎತ್ತರ ಇದ್ದಾನ, ಹೇಗೆ ನೋಡ್ಲಿಕ್ಕೆ ಹೇಗೆ ಹೇಗೆ ನಡೀಲಿ ಹೇಗೆ ನಿಮ್ಮದಲ್ಲ. ಅವರು ನಮ್ಮ ಅನ್ನದಾತ, ಅವರ ಹೆಸರು ಕೇಳಿ ನಿಮ್ಗೆ ಆಗುದಿಲ್ವ?
ಯಾಕಾಗುದಿಲ್ಲ? ನಮ್ಮ ದೇವರಿಗಿರುವ ಹೆಸರು ಮತ್ತೊಬ್ಬ ಇಡ. ನಿಮ್ಮ ದೇವರು ಯಾವುದು ಅವರು? ನಮಗೆ ಗೊತ್ತಿಲ್ಲ. ಮುಂದೆ ಬಾ, ಮುಂದೆ ಬಾ. ಹೆಚ್ಚಿಗೆ ಇಟ್ಟುಕೊಂಡು ನಮ್ಮ ಅವರಿಗೆ ಅವನ ಅಪ್ಪನೇ ಹೊಡೆಯಲಿಕ್ಕೆ ನಮ್ಮ ಅಪ್ಪ ಹೇಳಿದ ಮತ್ತೆ ಕೇಳ್ತಾನ? ಅಪ್ಪ ಮಾತಾಡ್ಲಿಕ್ಕೆ ಕಾಯುತ್ತಿದ್ರೆ ಇವು ಮಾತಾಡ್ಲಿ. ನೀವು ಯಾರು, ಎಲ್ಲಿಂದ ಬಂದದು, ಯಾಕೆ ಬಂದದು, ಯಾಕೆ ಹಾಳು ಮಾಡಿದ್ರು ಹೇಳದಿದ್ದೇವೆ. ಮಂಗನ ಬಾಲ ಗಂಟಾಕಿ ಇಲ್ಲಿಂದ ಓಡಿಸ್ತೇವೆ. ಓಡಿಸ್ತೀಯ ನೀನು? ನಿನ್ನ ಯಜಮಾನ ಅವನ ಅಪ್ಪನ ಯಾರು ಬೇಕಾದ್ರೂ ಬರಲಿ, ನಾವು ಹೆದರುವ ಮಂಗ ನಮ್ಮಲ್ಲಿ ಬಲ ಉಂಟು. ಏನಂತ? ಹೋಗಿ ಹೇಳು. ಏನಂತ? ಕಪಿಗಳು ಬಂದಿದ್ದಾವೆ, ನಾಡು ಬಿಟ್ಟು ಹೋಗುದಿಲ್ಲ, ಈ ವನದಲ್ಲಿ ನೆಲೆಯಾಗಬೇಕಾ ಬಂದದ್ದು. ಅವರ ಉದ್ದೇಶ ಈಡೇರದೆ ಹೊರಡುವುದಿಲ್ಲ. ಅವಾಗ ಹೇಳು ನಡಿ. ಹೇಳದಿದ್ದರೆ ನೀವು ಅನುಭವಿಸಬೇಕಾದೀತು. ನಿಮಗೆ ಅವನ ಮೇಲೆ ಕಣ್ಣೇನು? ಅವನ ಶರೀರ ನೋಡುವಾಗ ಯಾರಿಗಾದ್ರೂ ಕಣ್ಣು ಬಿದ್ದಿ? ಅಪ್ಪ ಹೇಳಿದ್ರೆ ಕೇಳ್ತೇನೆ ನೀವು? ಕೇಳ್ತೇನೆ. ನನ್ನಪ್ಪ ಹೇಳಿದ್ದು ಕೇಳಿದೆ. ಅವನಪ್ಪ ಹೇಳಿದ್ರೆ ನಮ್ಮ ದೇವರು ರಾಮದೇವರು ಆ ರಾಮನಾಮ ಸ್ಮರಣೆಯನ್ನೇ ಭಜನೆಯನ್ನೇ ಮಾಡುತ್ತಾರೆ. ನಮಗೆ ಗೊತ್ತಿಲ್ಲ ಅದು. ಹೇಳು ಹೇಗೆ? ರಾಮ ರಾಮ ಈಗ ಇವನ ಅಪ್ಪನಿಗೆ ಬೈಯುವಾಗ ನೀನು ಕಣ್ಣೀರು ಹಾಕುದು ಯಾಕೆ? ನಾನವನಪ್ಪ ಅಲ್ಲ, ಅಪ್ಪನಂತೆ. ಅಪ್ಪನಂತ ರಾಮ 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 ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ಜಯ ಜಯ ರಾಮ ಜಯ 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಅದನ್ನೇ ಹೇಳ್ಬೇಕಾ? ರಾಮ ಶ್ರೀರಾಮ ನನ್ನದು ಸ್ವಲ್ಪ ಬೇಡ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಹಚ್ಚಿ ಉಂಟ? ಮಂತ್ರ ಜಪಿಸಿ ಕೇಳಲು ಬೇಡ, ಅಹಮತ ಕರ ತನ್ನ ಮನಗೆ ಫಲಿತ.